ಬನ್ನಿ ಸರ್. ಇನ್ಸ್ಪೆಕ್ಟರ್ ಸರ್, ನಾನು ಬೆಳಿಗ್ಗೆ ಗಾಲ್ಫ್ ಆಡಕ್ ಬರ್ಬೇಕಾದ್ರೆ ಈ ಡೆಡ್ ಬಾಡಿ ಇಲ್ಲಿ ಬಿದ್ದಿತ್ತು. ಅಣ್ಣ ಅನಿರೀಕ್ಷಿತವಾಗಿ ಸತ್ರು ಅಂದ್ರೆ ನನಗೆ ಯಾಕೋ ನಂಬಿಕೆನೆ ಬರ್ತಾ ಇಲ್ಲ. ನನಗೂ ಹಾಗೆ ಅನ್ಸ್ತಾ ಇದೆ ಅಣ್ಣ. ಯಾರೋ ನಮ್ಮ ಇಡೀ ಕುಟುಂಬನೇ ನಾಶ ಮಾಡ್ಬೇಕು ಅಂತಿದ್ದಾರೆ. ಅವತ್ತು ಅಣ್ಣ ಗಾಲ್ಫ್ ಕ್ಲಬ್ ನಿಂದ ಬಂದಾಗ ಅವನ್ ಮುಖನೇ ಒಂಥರ ಇತ್ತು. ಊಟನೂ ಮಾಡ್ಲಿಲ್ಲ, ಯಾರ ಹತ್ರ ಸರಿಯಾಗಿ ಮಾತಾಡ್ಲಿಲ್ಲ. ರಾತ್ರಿ ಎಲ್ಲ ಒಬ್ರೇ ಕುತ್ಕೊಂಡು ಏನನ್ನೋ ಬರ್ದು ಗೀಚಾಕ್ತಿದ್ರು. ಆ ಪೇಪರ್ ಎಲ್ಲ ಬಿಸಾಕ್ಬಿಟ್ಟಿಯಾ? ಇಲ್ಲಣ್ಣ, ಎಲ್ಲ ಹಾಗೆ ಇದೆ. ಸುಶೀಲಾ, ವಿಚಿತ್ರವಾಗಿದೆಯಲ್ಲ. ಅಪರಾಧಿ ಅಪರಾಧಿ ಅಲ್ಲ, ಗಿಲ್ಟಿ ನಾಟ್ ಗಿಲ್ಟಿ, ಈ ರೀತಿ ಎಲ್ಲಾ ಪೇಪರ್ಲು ಗೀಚ್ ಬಿಸಾಕಿದಾರಲ್ಲ. ನನ್ಗನ್ಸತ್ತೆ ನಮ್ ಯಾರಿಗೂ ಗೊತ್ತಿಲ್ಲದೆ ಏನೋ ನಡೆದಿದೆ ಅಂತ ಕಾಣುತ್ತೆ. ಅಣ್ಣನ್ಗೆ ದಿನ ಡೈರಿ ಬರೆಯೋ ಅಭ್ಯಾಸ ಇತ್ತು. ಅದನ್ನ ನೋಡಿದ್ರೆ ಏನಾದ್ರೂ ಸುಳಿವು ಸಿಕ್ಬಹುದು. ಕರೆಕ್ಟ್, ಗುಡ್ ಐಡಿಯಾ. ದುರಾದೃಷ್ಟದ ದಿನ. ಕಾಣದ ದೇವರನ್ನು ಕಾಣದೆ ಹೋಗಿದ್ರೆ ಚೆನ್ನಾಗಿತ್ತು. ಗಾಲ್ಫ್ ಗ್ರೌಂಡ್ ಅಲ್ಲಿ ಅವನನ್ನು ಕಂಡಾಗ ನನ್ನ ಕಲ್ಪನೆಯ ಚಿತ್ರ ನುಚ್ಚು ನೂರಾಯಿತು. ಅವನಾಡಿದ ಮಾತುಗಳಿಂದ, ಅವನ ನಡೆನುಡಿಗಳ ಬಗ್ಗೆ ಊಹಿಸಿದ್ದು ಇಷ್ಟೇ: ಅವನೊಬ್ಬ ಸ್ವಾರ್ಥಿ, ಸಮಾಜ ಘಾತಕ. ಸಹಾಯ ಮಾಡೋ ನೆಪದಲ್ಲಿ ಸಮಾಜದ ಉನ್ನತ ವ್ಯಕ್ತಿಗಳ ಸಂಪರ್ಕ ಬೆಳೆಸಿ ತನ್ನಿಚ್ಛೆಗೆ ಅನುಗುಣವಾಗಿ ಅವರನ್ನು ಉಪಯೋಗಿಸಿಕೊಳ್ಳುವ ಪ್ರವೃತ್ತಿ ಉಳ್ಳ ಒಬ್ಬ ವ್ಯಕ್ತಿ. ತನ್ನಂತೆ ಕೇಳದಿದ್ದರೆ ನಾಶದ ಕಡೆ ಹೆಜ್ಜೆ ಇಡುತ್ತೀಯಾ ಎನ್ನುವ ಅವನ ಎಚ್ಚರಿಕೆ ಮಾತುಗಳನ್ನು ಕೇಳಿದಾಗ ನನಗೆ ಬಂದ ಆಕ್ರೋಶದಲ್ಲಿ ಏನು ಮಾಡುವುದೋ ತಿಳಿಯಲಿಲ್ಲ. ಆದರೆ ನನ್ನ ದುರಾದೃಷ್ಟ, ಅವನ ಋಣದಲ್ಲಿ ನಾನಿದ್ದ ಕಾರಣ ನನ್ನ ಆಕ್ರೋಶ ಮರಳಿನಲ್ಲಿ ಬಿದ್ದ ನೀರಿನಂತಾಗಿದೆ. ಸಂತೃಪ್ತಿಯಿಂದಿರುವ ನನ್ನ ಕುಟುಂಬಕ್ಕೆ ಆಪತ್ತು ಬರುವುದೆಂಬ ಸಂಶಯ ಮೂಡಿದೆ. ನ್ಯಾಯವನ್ನು ತಲೆ ಕೆಳಗೆ ಮಾಡುವ ಪರಿಸ್ಥಿತಿ ಒದಗಿದೆ. ಇದು ನನಗೆ ಅಗ್ನಿ ಪರೀಕ್ಷೆಯ ಕಾಲ. ಒಂದು ಕಡೆ ಕಾಣದ ದೇವರ ಬೆದರಿಕೆ, ಇನ್ನೊಂದು ಕಡೆ ನನ್ನ ಸಂಸಾರದ ರಕ್ಷಣೆ ಜವಾಬ್ದಾರಿ. ಏನು ಮಾಡುವುದಕ್ಕೂ ತೋಚದಾಗಿದೆ. ಕರ್ತವ್ಯವೇ ಕೃತಜ್ಞತೆ. ಅಣ್ಣ, ಆ ಕಾಣದ ದೇವರು ಯಾರೇ ಆಗಿರ್ಲಿ, ಅವನು ಮಾಡಿರೋ ಈ ಅಧರ್ಮದ ಎದುರು ನಾನ್ ಧರ್ಮಕ್ಕೋಸ್ಕರ ಯುದ್ಧ ಮಾಡೇ ಮಾಡ್ತೀನಿ. ನಿನ್ನ ಮನೆ ಕಳ್ಸಾಕಲ್ಲ ಬಿಡುಗಡೆ ಮಾಡಿಸಿದ್ವಿ. ಮತ್ತೆ ನಮ್ ಸಂಸ್ಥೆ ರೂಲ್ಸ್ ನಿನಗೆ ಚೆನ್ನಾಗಿ ಗೊತ್ತೇ ಇದೆ. ಇಲ್ಲಿ ಪೊಲೀಸ್ನವ್ರ ಕೈ ಸಿಕ್ಕಾಕೊಂಡವ್ರಿಗೆ ಜಾಗ ಇಲ್ಲ. ನಮ್ ರಹಸ್ಯದಲ್ಲಿ ಬಯಲಾಗುತ್ತೋ ಅಂತ ನಿನ್ನ ಬಿಡುಗಡೆ ಮಾಡಿಸ್ದೆ. ಆ ರಹಸ್ಯ ನಿನ್ ಜೊತೆಲ್ಲೇ ನಾಶವಾಗ್ಬೇಕು ಅಂತಲೇ ನಿನ್ನ ಇಲ್ಲಿ ಕರ್ಸ್ಕೊಂಡೆ. ನೀನ್ ಹೊರಗಡೆ ಇದ್ರು ನಮ್ಗೆ ಅಪಾಯ, ಒಳಗಡೆ ಇದ್ರು ನಮ್ಗೆ ಅಪಾಯ. ಅದಕ್ಕೋಸ್ಕರ ನೀನ್ ಸಾಯ್ಲೇಬೇಕು.
ಪಾಪ ಇವರು ನಮ್ಮ ಸಂಸ್ಥೆಗೋಸ್ಕರ ತುಂಬಾ ದುಡಿದಿದ್ದಾರೆ. ಕಾಣದ ದೇವ್ರ ಸಹಾಯ ಅಂತ 2 ಲಕ್ಷ ರೂಪಾಯಿನ ಇವತ್ತೇ ಅವ್ರ ಕುಟುಂಬಕ್ಕೆ ತಲುಪಿಸ್ಬಿಡಿ. ಡೆಡ್ ಬಾಡಿನ ಆಹಾ ವಾಟ್ ಇಸ್ ದ ಮ್ಯಾಟರ್? ಸ್ಮಗ್ಲರ್ ರುಸ್ತುಂ 5 ಕೋಟಿ ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನ ಒಂದು ರಹಸ್ಯವಾದ ಜಾಗದಲ್ಲಿ ಬಚ್ಚಿಟ್ಟಿದ್ದಾನೆ. ಅವನ್ನ ಬಾಯಿ ಬಿಡಿಸ್ಬೇಕಂತ ಹೇಳಿ ಪೊಲೀಸು ಕಸ್ಟಮ್ ಆಫೀಸರ್ಸ್ ಸತತವಾಗಿ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಆದ್ರೆ ಅವನು ಬಾಯಿ ಬಿಟ್ಟಿಲ್ಲ. ಅಕಸ್ಮಾತ್ ಅವ್ರು ಬಾಯಿ ಬಿಟ್ರೆ ಕೋಟ್ಯಾಂತರ ರೂಪಾಯಿ ತಮಗೆ ನಷ್ಟ ಆಗುತ್ತೆ ಅಂತ ಹೇಳಿ ಫಾರಿನ್ ಮರ್ಚೆಂಟ್ಸ್ ಬಂದು ನಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ. ಅವನು ಗೂಡ್ಸ್ ಡಂಪ್ ಮಾಡೋ ಜಾಗ ತಿಳ್ಕೊಂಡು ನಾವು ಅದನ್ನ ಅವ್ರು ಕೊಟ್ರೆ ನಮಗೆಷ್ಟು ಕೊಡ್ತಾರೆ? 1 ಕೋಟಿ. 1 ಕೋಟಿ 5 ಕೋಟಿಗೆ 1 ಕೋಟಿ ಇಂಪಾಸಿಬಲ್. ಯಮರಾಜ್, if they are willing to pay 2 crores, I will accept this deal. ಓಕೆ ಸರ್. ಪೈಲ ಕಡೆ ಇಡು. ಹಲೋ, ಜೈಲರ್ ಸ್ಪೀಕಿಂಗ್. ನಾನಪ್ಪ ಕಾಣದ್ದೇವ್ರು ಮಾತಾಡ್ತಿರೋದು. ಹೌದಾ ಸರ್? ನನ್ನಿಂದ ಏನಾಗ್ಬೇಕಾಗಿತ್ತು ಸರ್? ಏನಿಲ್ಲ, ಆ ಸ್ಮಗ್ಲರ್ ರುಸ್ತುಂ ಇದಾನಲ್ಲ, ಅವನು ಜೈಲ್ನಲ್ಲಿದ್ದಾನೆ ಅಂತ ಗೊತ್ತಾಯ್ತು. ಅವನು ನಮಗ್ ತುಂಬಾ ಬೇಕಾದವನಪ್ಪ. ತುಂಬಾ ದಿನ ಜೈಲ್ನಲ್ಲಿರೋದು ಅವನು ಒಳ್ಳೇದಲ್ಲ. ಇವತ್ತು ರಾತ್ರಿನೇ ಅವನು ಜೈಲಿನಿಂದ ಹೊರಗೆ ಬರ್ಬೇಕು. ಸರ್, ಪಂಚರ್ ಸರ್. ಪಂಚರ್? ಎದುರುಗಡೆ ಯಾವ್ದೋ ಕಾರ್ ನಿಂತಾಗಿದೆ. ಆದಷ್ಟು ಬೇಗ ನಾವು ಇಲ್ಲಿಂದ ತಪ್ಪಿಸ್ಕೊಳ್ಬೇಕು. ಕಾರ್ನಲ್ಲಿ ಯಾರಿದಾರ ನೋಡು. Come out. ಹೊರಗೆ ಬಾ. No. You come out. ಬೇಗ ಹೊರಗೆ ಬಾ. Come out, I say. ಮಖ ನೋಡ್ತಾ ಇದ್ಯಾ? ಅಯ್ಯೋ, ನಿಂದು ಪಿಸ್ತೂಲ್ ಆ ಕಡೆ ತೆಗಿ. ಅಯ್ಯೋ, ನಿಕಾಲು. ನಾವಿಬ್ರು ಮದುವೆ ಮಾಡ್ಕೊಂಡು ಮಾರನೇ ದಿವಸಕ್ಕೆ ಆಷಾಢ ಬಂದ್ಬಿಡ್ತು. ಅದಕ್ಕೆ ಮನೇಲಿದ್ರೆ ಎಡಬಟ್ಟು ಅಂತ ರೋಡ್ಗೆ ಬಂದಿದ್ದೀನಿ. ಈಗ ತಾನೇ ಸ್ಟಾರ್ಟ್ ಮಾಡಿದ್ದೆ ರೊಮ್ಯಾನ್ಸ್ನ. ಏಯ್, ನಿನ್ ರೊಮ್ಯಾನ್ಸ್ ಗಿಮಾನ್ಸ್ ಬೇಕಾಗಿಲ್ಲ. ಕಾರ್ ಕೀ ಕೊಡೋ. ನನ್ನ ಎಲ್ಲಾ ಕೀನು ನನ್ನ ಮೇನ್ ಕೀ ಹತ್ರ ಇದೆ. ಎದ್ದೇಳಿ. ಏನ್ರಿ, ಬಿದ್ಬಿಟ್ರಾ? ನನ್ನ ಮೇನ್ ಕೀ ನೋಡಿದ್ದಕ್ಕೇನೆ ಶಾಕ್ ಆಗ್ಬಿಟ್ರಾ? ಅಯ್ಯೋ, ಮುಖ ಅವನು ಕಸ್ಟಮ್ ಆಫೀಸರ್. ಉಸ್ಕೋ ಪಕಡೋ. For more updates, like, comment, subscribe to our channel.